ಕ್ಷೇತ್ರಾದಿದೇವತೆ ಬ್ರಹ್ಮಲೀನ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ಈ ನವರಾತ್ರಿ ಮಹೋತ್ಸವದ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾದ ಪರಮ ಪೂಜ್ಯ ಪೂರ್ಣಾನಂದ ಭಾರತಿ ಮಹಾಸ್ವಾಮಿಯವರಿಗೂ ಪರಮ ಪೂಜ್ಯ ಪರಮಾತ್ಮಾನಂದ ಮಹಾಸ್ವಾಮಿಯವರಿಗೂ ಪರಮ ಪೂಜ್ಯ ಸಚ್ಚಿದಾನಂದ ಮಹಾಸ್ವಾಮಿಯವರಿಗೂ ಪೂಜ್ಯರಾದ ಮಲ್ಲೇಶ್ವರ ಶರಣರಿಗೂ ಅನೇಕ ವಂದನೆಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಇಲ್ಲಿವರೆಗೆ ಪೂಜ್ಯರು ಶ್ರೀಮನ್ ನಿಜಗುಣ ಶ್ರೀಗಳವರ ಕೈವಲ್ಯ ಪದ್ಧತಿಯೊಳಗಿನ ನೀತಿ ಕ್ರಿಯಾಚಾರ್ಯ ಸ್ಥಳದ ಒಂದು ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಬಹು ಸುಂದರವಾಗಿ ನೀಡಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ. ಭಗವಂತ ನಮಗೆ 3 ಕರ್ಣಗಳನ್ನು ಕೊಟ್ಟಿದ್ದ: ಶರೀರ, ವಾಣಿ, ಮನಸ್ಸು. ಈ 3 ಕರ್ಣಗಳು ದೋಷರಹಿತ ಇದ್ದಾಗ ನಾವು ಆತ್ಮದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕಾದ್ರೆ ಈ ತ್ರಿಕರ್ಣಗಳನ್ನು ನಾವು ಪರಿಶುದ್ಧ ಮಾಡಿಕೊಳ್ಳಬೇಕು. ಯಾಕಂದರೆ ನಾವು ಮಾಡ್ತಕ್ಕಂಥ ಪಾಪಗಳಿಂದ ಈ 3 ಕರ್ಣಗಳು ದೋಷವುಳ್ಳವುಗಳಾಗಿ ನಮಗೆ ಆತ್ಮದರ್ಶನ ಆಗೋದಿಲ್ಲ. ಅದಕ್ಕೆ ನಿಜಗುಣ ಶ್ರೀಗಳವರು ಈ ತ್ರಿಕರ್ಣಗಳಿಂದ ನಾವು ತಪಸ್ಸನ್ನು ಮಾಡ್ರಿ ಎನ್ನುವಂಥ ಮಾತನ್ನು ಇಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ನೋಡಪ್ಪ, ನಿಮಗೆ ತಪಸ್ಸು ಮಾಡೋಕ್ಕಿಲ್ಲೇನು ಅಂತ ಕೇಳ್ತಾರೆ. ಪೂರ್ವದಲ್ಲಿ ಹೇಳಿದ ತಪಸ್ಸಂದರೆ ನಾವೇನು ಅರಣ್ಯಕ್ಕೆ ಹೋಗಬೇಕಾಗಿಲ್ಲ, ನಾವು ಮನೆಯಲ್ಲೇ ಇದ್ದುಕೊಂಡು ತಪಸ್ಸನ್ನು ಮಾಡಲಿಕ್ಕೆ ಬರ್ತದೆ. ವನೇಪಿ ದೋಷ ಪ್ರಭವಂತಿರಾಗಿನ ಗೃಹೇಪಿ ಪಂಚೇನ್ ನಿಗ್ರಹಂ ತಪಃ ಅಕೃಸ್ಮಿತಂ ಕರ್ಮಣಿಯ ಪ್ರವರ್ತತೆ ನಿವೃತ್ತರಾಗಶ್ಯ ಗೃಹೇ ತಪೋವನಂ. ಜಾಜಲಿ ಮಹರ್ಷಿಗಳ ಜಟಾಜೂಟದಲ್ಲಿ ಬೆಳೆದಿರ್ತಕ್ಕಂಥ ಪಕ್ಷಿಗಳು ತುಲಾಧಾರಣ ಮನೆಯೊಳಗೆ ಜಾಜಲಿ ಮಹರ್ಷಿ ಬಂದ ಸಮಯದೊಳಗೆ, ಯಾಕಂದರೆ ಅವನು ಮಹಾ ತಪಸ್ವಿ, ಅರಣ್ಯದಲ್ಲಿ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಒಂದು ಕಾಗೆ ಮಲ ವಿಸರ್ಜನೆ ಮಾಡಿದಾಗ ಅವರು ಮೇಲೆ ನೋಡ್ತಾರೆ, ಆ ಕಾಗೆ ಸುಟ್ಟು ಹೋಗಿಬಿಡ್ತದೆ. ಅವಾಗ ಓಹೋ, ನನಗೆ ತಪಸ್ಸು ಸಿದ್ಧಿ ಆಗ್ಯದ ಅಂಥೇಳಿ ಒಂದು ನಗರಕ್ಕೆ ಬಂದಾಗ ಅಲ್ಲಿ ತಾಯಿಗೆ ಭಿಕ್ಷಾಂದೇಹಿ ಅಂತ ಕೇಳಿದಾಗ ಸ್ವಲ್ಪಕ್ಕೆ ಬರೋದು ತಡ ಆಗ್ತದೆ. ಅವಾಗ ಅವ್ರಿಗೆ ಭಾಳ ಸಿಟ್ಟು ಬರ್ತದೆ. ಅವಾಗ ತಾಯಿ ಬಂದು ಹೇಳ್ತಾಳ, ನೋಡು, ಆ ಕಾಗಿಯನ್ನು ಸುಟ್ಟ ನಾನು ಸುಡ್ಲಿಕ್ಕೆ ಆಗಂಗಿಲ್ಲ ನಿನಗೆ ಅಂತಂದಾಗ ಭಾಳ ಆಶ್ಚರ್ಯ ಆಗ್ತದೆ. ಒಬ್ಬ ತಾಯಿ, ಒಬ್ಬ ಹೆಣ್ಣು ಮಗಳು, ನಾನು ಅರಣ್ಯ ಇವರು ತಪಸ್ಸು ಮಾಡಿ ಕಾಗಿ ಸುಟ್ಟಿದ್ದೀನಿ, ಈಕೆ ಹೆಂಗೆ ಗೊತ್ತಾಯಿತು ಅಂಥೇಳಿ ಇದಕ್ಕೆ ಉತ್ತರ ಕೇಳಬೇಕು ಅಂತಂದಾಗ, ಇಲ್ಲೊಬ್ಬ ಮಾಂಸದ ವ್ಯಾಪಾರಿ ಅದನ್ನು ಅಲ್ಲಿ ಹೋಗು ಅಂತೇಳಿ ಕಳಿಸ್ಕೊಡ್ತಾರೆ. ದೊಡ್ಡದಿರಲಿ ಅಂದರೆ ಅಲ್ಲಿ ಆ ಪಕ್ಷಿಗಳು ಆ ಋಷಿಯನ್ನು ಕುರಿತು ಹೇಳ್ತಾ ಇದ್ದಾವೆ. ಅಲ್ಲೇನು ಹೇಳಿದರು ಅಂತಂದರೆ, ವನೇಪಿ ದೋಷ ಪ್ರಭವಂತಿ ರಾಗಿಣ. ನಾವು ಅರಣ್ಯದಲ್ಲಿದ್ದುಕೊಂಡು ನಾವು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಅನೇಕ ಆಸೆ ಆಕಾಂಕ್ಷೆಗಳು ನಮ್ಮ ಮನಸ್ಸಿನಲ್ಲಿ ಬಂದು ಅಂತಂದರೆ ಅದು ನಿಜವಾದ ತಪಸ್ಸು ಅಂತ ಹೇಳಿಸಿಕೊಳ್ಳೋದಿಲ್ಲ. ಅದೇ ನಾವು ಮನೆಯೊಳಗಿದ್ದುಕೊಂಡು ನಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು ಸಂಯಮನ ಮಾಡಿಕೊಂಡು ವೇದೋಕ್ತವಾಗಿರ್ತಕ್ಕಂಥ ಸತ್ಗಳನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ಆ ಇಂದ್ರಿಯ ನಿಗ್ರಹವೇ ಇಲ್ಲಿ ತಪಸ್ಸು ಅಂತ ಹೇಳಿಸಿಕೊಳ್ತದೆ. ಅಕೃಷ್ಣಿತಂ ಕರ್ಮಣಿಯ ಪ್ರವರ್ತತೆ. ವೇದ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ನಾವು ಸದಾ ಆಚರಣೆ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಆಶೆಗಳನ್ನು ನಾವು ತೊರೆದಾಗ ನಮ್ಮ ಮನೆ ತಪೋವನ ಆಗ್ತದೆ. ನಾವು ನಿಜವಾದ ತಪಸ್ವಿಗಳಾಗ್ತಾ ಇದ್ದೀವಿ ಅಂಥೇಳಿ ಆ ಪಕ್ಷಿಗಳು ಜಾಜಲಿ ಋಷಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ
ನಮಗೇನು ಭಗವಂತ 3 ಕರ್ಣ ಕೊಟ್ಟಾನಲ್ಲ, ಈ 3 ಕರ್ಣಗಳಿಂದ ನಾವು ತಪಸ್ಸನ್ನು ಮಾಡಬೇಕು. ತಪೋ ಬ್ರಹ್ಮೇತಿ ವ್ಯಜಾನಾತ್. ಶ್ರುತಿ ಏನು ಹೇಳ್ತದೆ? ತಪಸ್ಸನ್ನು ಬ್ರಹ್ಮ ಅಂತ ತಿಳ್ಕೋ. ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ. ತಪಸ್ಸಿನಿಂದಲೇ ನಾವು ಬ್ರಹ್ಮವನ್ನು ತಿಳ್ಕೊಳ್ಬೇಕು ಅಂಥೇಳಿ ಹೀಗೆ ಶ್ರುತಿ ಭಗವತಿ ನಮಗೆ ಅಪ್ಪಣೆ ಕೊಡಿಸ್ತಾ ಇದ್ದಾಳ. ಅದಕ್ಕೆ ಇಲ್ಲಿ ಸರಳವಾಗಿರತಕ್ಕಂಥ ತಪಸ್ಸನ್ನು ನಿಜಗುಣ ಶ್ರೀಗಳವರು ಈ ಒಂದು ಪದ್ಯದಲ್ಲಿ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಈಗ ನಮಗೆ ಶರೀರ, ಈ ಶರೀರದಿಂದ ಹೆಂಗೆ ತಪಸ್ಸಾಗ್ತದೆ ಅಂತಂದರೆ ಗುರು ಭಜನೆ, ಸುಕರ್ಮ ವೃತ್ತಿ, ಹರನ ಪೂಜೆ, ಶರಣ ಸೇವೆ, ಪರಮ ಸಾತ್ವಿಕಂಗಳೆಂಟು ನೆರದಿ ನೆಲೆಸಿ ತನುವಿನಲ್ಲಿ ಅಂತ ಹೇಳಿದರು. ಗುರು ಭಜನೆ, ಈ ಶರೀರ ಕೊಟ್ಟಾನ ಭಗವಂತ, ಈ ಶರೀರದಿಂದ ಗುರುವಿನ ಸೇವಾ ಮಾಡಬೇಕು. ಗುರುವಿನ ಸೇವಾ ಮಾಡುವುದರಿಂದ ಮಹಾ ತಪಸ್ಸನ್ನುವಂತಾದಾಗ್ತದೆ. ಸಿದ್ಧಾರೂಢರು ಗಜದಂಡ ಶ್ರೀಗಳ ಸನ್ನಿಧಿಯೊಳಗೆ 12 ವರ್ಷಗಳ ಪರ್ಯಂತರವಾಗಿ ಸೇವಾ ಮಾಡಿದರು. ಗುರುಗಳಿಂದ ಜ್ಞಾನವನ್ನು ಮಾಡಿಕೊಂಡು, ಕೃಷ್ಣ ಪರಮಾತ್ಮ ಸಾಂದೀಪ ಋಷಿಗಳ ಸನ್ನಿಧಿಯೊಳಗೆ ಅವನು ಕೂಡ ಸೇವೆಯನ್ನು ಮಾಡಿ ಜ್ಞಾನವನ್ನು ಮಾಡಿಕೊಂಡು, ಹೀಗೆ ಅಂಥ ಯಾವ ಅವತಾರಿ ಪುರುಷರೇ ಗುರುವಿನ ಸೇವಾ ಮಾಡಿದಾರಂತಂದರೆ ನಾವು ಕೂಡ ಗುರುವಿನ ಸೇವಾ ಮಾಡಿದ್ದೀವಿ ಅಂತಂದರೆ ನಮ್ಮ ಶರೀರದಿಂದ ತಪಸ್ಸನ್ನುವಂತಾದಾಗ್ತದೆ. ಹರನ ಪೂಜೆ, ನಾವು ಈ ಶರೀರದಿಂದ ಪರಮಾತ್ಮನ ಪೂಜೆಯನ್ನು ಮಾಡಬೇಕು. ಪ್ರತಿ ದಿವಸ ಶಿವನನ್ನಾಗಲಿ ಕೃಷ್ಣನನ್ನಾಗಲಿ ನಾರಾಯಣನಾಗಲಿ ನಾವು ನಿರಂತರವಾಗಿ ಪೂಜಾ ಮಾಡುವುದರಿಂದ ಇದು ಶಾರೀರಿಕ ತಪಸ್ಸು ಅಂತ ಹೇಳಿಸಿಕೊಳ್ತದೆ. ಹಾಗೆ ಬ್ರಹ್ಮಜ್ಞಾನಗಳನ್ನು ಸೇವಿಸುವುದು, ಹಾಗೆ ಈ ಶರೀರದಿಂದ ಅನೇಕ ಸತ್ಕರ್ಮಗಳನ್ನು, ವೇದ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ನಾವೇನು ಮಾಡ್ತಾ ಇದ್ದೇವಲ್ಲ, ಇದು ಶಾರೀರಿಕ ತಪಸ್ಸು ಅಂತ ಹೇಳಿಸಿಕೊಳ್ತದೆ. ಯೋಗಾಯ ವಿವೇಕೇನ ಭೋಗಾಯ ಪಾಮರಾಣ ಯೋಗಾಯ ಚ ಭೋಗಾಯ ಚ ನ ಕಲ್ಪತೆ ದುರಿದತ್ತಾನಾಂ ಶರೀರಮಿದಂ. ಈ ಶರೀರವನ್ನು ಯಾರ್ಯಾರು ಯಾವ ರೀತಿಯಾಗಿ ಇದನ್ನು ಬಳಸ್ತಾರೆ ಅನ್ನೋದ್ರ ಬಗ್ಗೆ ನೀತಿಕಾರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಯಾರು ವಿವೇಕಿಗಳದಾರ, ವಿಚಾರವಂತರದಾರ, ಅವರು ಈ ಶರೀರವನ್ನು ಯೋಗಾಯ ಅಂತಂದರೆ ಅಧ್ಯಾತ್ಮ ಕಾರ್ಯಗಳಲ್ಲಿ, ಇಂಥ ಸತ್ಸಂಗ ಮಾಡೋದಾಗಲಿ, ಪರಮಾತ್ಮನ ಪೂಜಿಸುವುದಾಗಲಿ, ಇಂಥ ಒಂದು ಕಾರ್ಯಗಳಲ್ಲಿ ತಮ್ಮ ಶರೀರವನ್ನು ತೊಡಗಿಸ್ತಾ ಇದ್ದಾರೆ. ಇನ್ನು ಪಾಮರರಾಗಿರ್ತಕ್ಕಂಥವರು ಕೇವಲ ಭೋಗದಲ್ಲೇ ಆಸಕ್ತರಾಗಿ ಆ ಭೋಗಗಳನ್ನು ಪಡೆಯುವುದರಲ್ಲೇ ಪ್ರಯತ್ನಶೀಲರಾಗಿರ್ತಾ ಇದ್ದಾರೆ. ಇನ್ನು ಯಾರು ದುರಹಂಕಾರಿಗಳದಾರಲ್ಲ, ಅವರು ಯೋಗ ಸಾಧನೆಯೂ ಮಾಡೋಕ್ಕೆ ಹೋಗಂಗಿಲ್ಲ, ಭೋಗಗಳನ್ನು ಭೋಗಿಸುವುದಿಲ್ಲ. ಅವರು ಈ ಶರೀರದಿಂದ ಕೇವಲ ಪಾಪಗಳನ್ನು ಮಾಡ್ತಾ ಅವರು ನೀಚವಾಗಿರ್ತಕ್ಕಂಥ ಯೋನಿಯನ್ನು ಪಡೀತಾ ಇದ್ದಾರೆ ಅಂಥೇಳಿ ಹೀಗೆ ನೀತಿಕರ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹಾಗೆ ಭಗವಂತ ನಮಗೆ ವಾಣಿಯನ್ನು ಕೊಟ್ಟಿದ್ದಾನೆ. ಈ ವಾಣಿಯಿಂದ ಹೆಂಗೆ ತಪಸ್ಸಾಗ್ತದೆ ಅಂತಂದರೆ ವಿನಯ ವನ್ಯ ಹಿತವ ತರ್ಕ ಅನಪಶಬ್ದ ಅಚಲಿತಾರ್ಥ ಅನಘ ಮಂತ್ರ ಆಗಮಂಗಳ್ ಇನಿತು ಬಿಡಿದು ವಚನದಲ್ಲಿ ಅಂತ ಹೇಳಿದರು. ನಾವು ವಾಣಿಯಿಂದ ತಪಸ್ಸು ಮಾಡಬೇಕಾಗಿತ್ತು ಅಂತಂದರೆ ನಾವು ವಿನಯದಿಂದ ಮಾತಾಡಬೇಕು. ಏನಿ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ, ಕುಳಿಗೆಂದರೆ ನೆಲ ಕುಳಿ ಹೋಗುವುದೇ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಮೂಗು ಕೈದ ಮಾನವನೇ ಕೂಡಲ ಸಂಗಮ ದೇವ. ಬಸವಣ್ಣವ್ರು ಹೇಳ್ತಾರೆ, ನಮ್ಮ ಮನೆಗೆ ಯಾರೋ ಅತಿಥಿಗಳು ಬಂದಿರ್ತಾರೆ, ಏನ್ರಿ ಎಲ್ಲಿಂದ ಬಂದಿದ್ದೀರಿ, ಬರ್ರಿ ಅಂಥೇಳಿ ಅವ್ರನ್ನ ನಾವು ಆದರದಿಂದ ಬರಮಾಡಿಕೊಂಡ್ರೆ ನಮ್ಮ ಸಂಪತ್ತು ಏನಾದರೂ ಹಾಳಾಗಿ ಹೋಗ್ತದೇನೋ, ಅವ್ರು ಬಂದು ಕುಂತ್ಕೊಂಡ್ರೆ ನಮ್ಮ ಮನೆ ಏನಾದರೂ ತಗ್ಗು ಬಿದ್ದು ಹೋಗ್ತದೇನೋ. ಇಲ್ಲ, ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ನಾವು ಅವ್ರಿಗೇನೂ ಕೊಡಬೇಕಾಗಿಲ್ಲ. ಒಳ್ಳೆಯ 4 ಮಾತುಗಳು, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇ ವಕ್ತವ್ಯಂ ವಚನೆ ಕಾದರಿದ್ರತಾ ಅಂತ ಹೇಳ್ತಾರೆ. ಪ್ರಿಯವಾದ 4 ಮಾತುಗಳನ್ನು ಮಾತಾಡಿದರೆ ಸಾಕು. ಕೇವಲ ಮಾನವರಷ್ಟೇ ಅಲ್ಲ, ಪ್ರಾಣಿಗಳು ಪಶು ಪಕ್ಷಿಗಳು ಕೂಡ ಸಂತೋಷ ಪಡ್ತಾ ಇದ್ದಾವೆ. ಅದಕ್ಕಂಥ ಪ್ರೀತಿಯ ಮಾತುಗಳನ್ನು ಮಾತಾಡಿದರೆ ಅದು ತಪಸ್ಸಾಗ್ತದೆ. ಅದಕ್ಕೆ ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ, ಸದು ವಿನಯವೇ ಸದಾಶಿವನ ಒಲುಮೆಯ್ಯ ಅಂತ ಜಗಜ್ಯೋತಿ ಬಸವಣ್ಣವರು ಕೂಡ ನಮ್ಮ ಮಾತು ಒಳ್ಳೆಯ ವಿನಯದಿಂದ ಅದು ಅತರ್ಕ ಇರಬೇಕು. ಆ ಮಾತಿನಲ್ಲಿ ತರ್ಕ ಇರಬಾರದು.
ಅನ್ಯ ಹಿತ, ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾತಾಡುವಂಥ ಮಾತುಗಳಿದ್ದು ಅಂತಂದರೆ ಅದು ನಮ್ಮ ವಾಣಿಯೊಳಗೆ ತಪಸ್ಸಾಗ್ತದೆ. ಅನೇಕ ರಾಮಾಯಣ ಮಹಾಭಾರತ ಅನೇಕ ಗ್ರಂಥಗಳನ್ನು ನಾವು ಓದುವುದರಿಂದ ಗುರುಗಳು ಹೇಳಿಕೊಟ್ಟಿರ್ತಕ್ಕಂಥ ಒಂದು ಅನಘ ಮಂತ್ರ ಅಂತಾರೆ, ಪಾಪರಹಿತವಾಗಿರ್ತಕ್ಕಂಥ ಮಂತ್ರ ಅಂದರೆ ಪಂಚಾಕ್ಷರಿ ಮಂತ್ರವಾಗಲಿ ಅಂಥ ಮಂತ್ರ ನಾವು ಪಠನ ಮಾಡಿದ್ದೀವಿ ಅಂತಂದರೆ ಅದು ವಾಣಿಯೊಳಗೆ ತಪಸ್ಸನ್ನುವಂಥದ್ದಾಗ್ತದೆ ಅಂಥೇಳಿ ಹೀಗೆ ವಾಣಿ ತಪಸ್ಸನ್ನು ಹೇಳಿಕೊಂಡು ಬಂದು ಶಮೆ ವಿವೇಕ ಆತ್ಮವಿದ್ಯೆ ದಮಯ ದಯಾ ವಿರಕ್ತಿ ಯೋಗ ಅಮಳ ರೂಪ ಶಂಭುಲಿಂಗ ಅಮರ್ದು ತೋರೆ ಸುಮನದಲ್ಲಿ. ನಮಗೆ ಭಗವಂತ ಮನಸ್ಸು ಕೊಟ್ಟಿದ್ದಾನ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಲಿ ಅನ್ನುವಂಥ ಈ ಸದ್ಭಾವವನ್ನು ಇಟ್ಟುಕೊಂಡು ಮನಸ್ಸನ್ನು ನಿಗ್ರಹ ಮಾಡಿ ಆತ್ಮವಿಚಾರಗಳನ್ನು ನಾವು ಮಾಡ್ತಾ ಹೋದೀವಿ ಅಂತಂದರೆ ನಮ್ಮ ಮನಸ್ಸಿನಲ್ಲಿ ತಪಸ್ಸನ್ನುವಂಥದ್ದಾಗ್ತದೆ ಅಂಥೇಳಿ ಉಪದೇಶ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಅಪ್ಪಾಜಿಯವರ ಆಶೀರ್ವಚನ, ತುಲಾಭಾರ, ಕಿರೀಟ ಪೂಜಾ ಹಲವಾರು ಕಾರ್ಯಕ್ರಮ ಇರುವುದರಿಂದ ಈ 4 ಅಪ್ಪಾಜಿ ಶಿಬಿರ ಮಾಡ್ತಾ ಇದ್ದೇನೆ. ಓಂ